ರಾಜ್ಯದಲ್ಲಿ ಹೆಚ್ಚಾಗಿದೆ ಕೊರೋನಾ ಉಪತಳಿ JN1 ಟೆನ್ಷನ್. ಒಂದಲ್ಲ ಎರಡಲ್ಲ ಬರೋಬ್ಬರಿ 35 JN1 ಪ್ರಕರಣಗಳು ಪತ್ತೆಯಾಗಿದೆ. ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ವ್ಯಾಪಿಸ್ತಾ ಇದೆ ಕೊರೋನಾ ರೂಪಾಂತರಿ ವೈರಸ್. ಬೆಂಗಳೂರಲ್ಲೇ 20 JN1 ಪ್ರಕರಣಗಳು ಪತ್ತೆಯಾಗಿದೆ. ರಾಜ್ಯದಾದ್ಯಂತ 35 ಪ್ರಕರಣಗಳು ದಾಖಲಾಗಿದೆ. ಈಗಾಗಲೇ ಈ ಒಂದು ಕೇಸ್ಗಳನ್ನು ಪತ್ತೆ ಹಚ್ಚಲಾಗಿದೆ. JN1 ರೂಪಾಂತರಿಯೇ ಅನ್ನೋದು ಕೂಡ ಈಗ ದೃಢಪಟ್ಟಿದೆ. ಇನ್ನು JN1 ಹೆಚ್ಚಳದ ಹಿನ್ನೆಲೆಯಲ್ಲಿ ಸರ್ಕಾರ ಈಗಾಗಲೇ ಅಲರ್ಟ್ ಆಗಿದೆ. ಇವತ್ತು ಸಂಪುಟ ಉಪಸಮಿತಿಯ ಮೊದಲ ಸಭೆ ನಡೆಯಲಿದೆ. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರ ನೇತೃತ್ವದಲ್ಲಿ ಈ ಸಭೆ ನಡೆಯಲಿದ್ದು ಹೊಸ ವರ್ಷಾಚರಣೆಗೆ ಹೊಸ ರೂಲ್ಸ್ ಬರುತ್ತಾ ಅನ್ನುವಂತಹ ಚರ್ಚೆ ಕೂಡ ನಡೀತಾ ಇದೆ. ಇವತ್ತಿನ ಸಭೆಯಲ್ಲಿ ಒಂದಷ್ಟು ರೂಲ್ಸ್ ಅನ್ನ ಇನ್ನಷ್ಟು ಬಿಗಿ ಕ್ರಮಗಳನ್ನು ಕೈಗೊಳ್ಳುವಂತಹ ಸಾಧ್ಯತೆ ಇದೆ. ಸಭೆಯಲ್ಲಿ ಉಪಸಮಿತಿಯ ಸದಸ್ಯರಾದ ಡಾಕ್ಟರ್ HC ಮಹದೇವಪ್ಪ, ವೈದ್ಯಕೀಯ ಶಿಕ್ಷಣ ಸಚಿವ ಶರಣಪ್ರಕಾಶ್ ಪಾಟೀಲ್, ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ MC ಸುಧಾಕರ್ ಭಾಗಿಯಾಗಲಿದ್ದಾರೆ. ಇವತ್ತು ಮೀಟಿಂಗ್ ನಡೆಯಲಿದೆ. ಸರ್ಕಾರ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು, ಇಲ್ಲಿವರೆಗೂ ಕೈಗೊಂಡಂತಹ ಕ್ರಮಗಳು ಏನು ಅನ್ನೋದರ ಬಗ್ಗೆ ಮಾಹಿತಿಯನ್ನ, ಅದರ ಜೊತೆಗೆ ಚರ್ಚೆಯನ್ನ ಮಾಡಿ ಆ ನಂತರ ಸಭೆಯಲ್ಲಿ ಒಂದಷ್ಟು ನಿರ್ಧಾರಗಳನ್ನು ಕೈಗೊಳ್ಳುವಂತಹ ಸಾಧ್ಯತೆ ಇದೆ. ಬಟ್ ಮುಖ್ಯವಾಗಿ ಬೆಂಗಳೂರಿಗೆ ಪ್ರತ್ಯೇಕ ಮಾರ್ಗಸೂಚಿಯನ್ನ ಏನಾದರೂ ರಿಲೀಸ್ ಮಾಡ್ತಾರಾ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಈಗಾಗಲೇ ಬೆಂಗಳೂರಲ್ಲೇ 20 ಪ್ರಕರಣಗಳು ದಾಖಲಾಗಿರೋದು. ಸೊ ಈಗಾಗಲೇ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು ಅನ್ನೋದನ್ನು ಕೂಡ ಹೇಳಲಾಗಿದೆ. ಜನಸಂದಣಿ ಇರುವಂತಹ ಪ್ರದೇಶದಲ್ಲಿ ಅನೇಕ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗತ್ತೆ. ಮಾಸ್ಕ್ ಅನ್ನು ಧರಿಸಲೇಬೇಕಾಗುತ್ತೆ. ಉಸಿರಾಟದ ಸಮಸ್ಯೆ ಇರುವವರು ಅಂತೂ ಸಾಕಷ್ಟು ಎಚ್ಚರಿಕೆಯನ್ನ ವಹಿಸಬೇಕಾಗತ್ತೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು, ಯಾವ ರೀತಿ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ನಾವು ಈಗಾಗಲೇ ಮಾಹಿತಿಗಳನ್ನು ಕೂಡ ಕೊಡ್ತಾ ಇದ್ವಿ. ಸಭೆಯಲ್ಲೂ ಚರ್ಚೆ ಆಗುವ ಸಾಧ್ಯತೆ ಇದೆ. ಹಾಗಾದ್ರೆ JN1 ಈ ಒಂದು ರೂಪಾಂತರಿ ಯಾವ ರೀತಿಯಾಗಿದೆ, ಇದರಿಂದ ಏನೆಲ್ಲ ಒಂದು ಆತಂಕದ ವಾತಾವರಣ ನಿರ್ಮಾಣ ಆಗಿದೆ ಅನ್ನೋದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಈಗ ತಜ್ಞ ವೈದ್ಯರಾಗಿರುವಂತಹ ಡಾಕ್ಟರ್ ಅಂಜನಪ್ಪ ಅವರೀಗ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಗುಡ್ ಮಾರ್ನಿಂಗ್ ಡಾಕ್ಟರ್. ಗುಡ್ ಮಾರ್ನಿಂಗ್ ಮಾ. ಈಗಾಗಲೇ 35 ಪ್ರಕರಣಗಳು ಈಗ ಪತ್ತೆ ಆಗಿರುವಂತದ್ದು JN1 ಒಂದು ಕೇಸ್ಗೆ ಸಂಬಂಧಪಟ್ಟ ಹಾಗೆ. ಡಾಕ್ಟರ್, ಮೊದಲನೇದಾಗಿ ಇದು ಆತಂಕನ ಅಥವಾ ಇಲ್ಲಪ್ಪ ನಾವು ಎಚ್ಚರಿಕೆಯನ್ನ ವಹಿಸಿದ್ರೆ ಯಾವುದೇ ಆತಂಕ ಇಲ್ಲ ಅಂತ ಹೇಳ್ತೀರಾ? ಮೊದಲನೇ ಸೆಂಟೆನ್ಸ್ ಆತಂಕ ಬೇಡ, ಎಚ್ಚರಿಕೆ ಇರಲಿ. ಯಾಕಂದ್ರೆ ಈ JN1 ಒಂದು ಸಬ್ ವೇರಿಯಂಟ್ ಅಮ್ಮ. ಇದು ಕೋವಿಡ್ ವೈರಸ್ ನ ಸಬ್ ವೇರಿಯಂಟ್ ವೈರಸ್ ಇದು. ಡಿಸೆಂಬರ್ಗಳಲ್ಲಿ ಯಾವಾಗಲೂ ವೈರಸ್ಗಳು ಅವಕ್ಕೆ ಬಹಳ ಅನುಕೂಲಕರವಾದ ವಾತಾವರಣ, ಈಗಲ್ಲ ಆಕ್ಟಿವ್ ಆಗಿರುತ್ತೆ ಅಂತ ಹೇಳ್ತೀರಿ? ಹೌದು, ಆಕ್ಟಿವ್ ಆಗಿರುತ್ತೆ. ಇದು ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗುತ್ತೆ ಹೊರತು ಇಟ್ಸ್ ನಾಟ್ ಎ ಕಿಲ್ಲರ್ ವೈರಸ್. ಹಂಗಾಗಿ ದಯವಿಟ್ಟು ಎಚ್ಚರಿಕೆ ವಹಿಸಿದ್ರೆ, ಅದರೊಳಗಾಗಿ ಈ ಹೊಸ ವರ್ಷ ಬೇರೆ ಹತ್ರ ಬರ್ತಾ ಇದೆ, ತುಂಬಾ ಸೆಲೆಬ್ರೇಷನ್ಸ್ ಎಲ್ಲ ಇರುತ್ತೆ. ದಯವಿಟ್ಟು ಎಲ್ಲ ಪ್ರಿಕಾಷನ್ಸ್ ತಗೊಳ್ಳಿ. ಮೇನ್ಲಿ ಇಂಪಾರ್ಟೆಂಟ್, ಒಬ್ಬರಿಂದ ಒಬ್ಬರಿಗೆ ಡ್ರಾಪ್ಲೆಟ್ ನಿಂದ ಸ್ಪ್ರೆಡ್ ಆಗೋದ್ರಿಂದ ದಯವಿಟ್ಟು ಮಾಸ್ಕ್ ಯೂಸ್ ಮಾಡಿ. ಅದರೊಳಗಾಗಿ ಸೀನಿಯರ್ ಸಿಟಿಸನ್ಸ್, 60 ವರ್ಷದ ಮೇಲೆ ಇರೋರಿಗೆ ಇಮ್ಯುನಿಟಿ ಕಡಿಮೆ ಇರುತ್ತೆ, ಕೋಮಾರ್ಬಿಡಿಟೀಸ್ ಇರ್ತವೆ, ಅಸೋಸಿಯೇಟೆಡ್ ಡಯಾಬಿಟಿಸ್, ಅದು ಅಂತವ್ರು ದಯವಿಟ್ಟು ಆದಷ್ಟು ಅವಾಯ್ಡ್ ಮಾಡಿ ಗುಂಪುಗಳಲ್ಲಿ ಹೋಗೋದು. ಎಲ್ಲೇನೋ ಹೊರಗಡೆ ಹೋಗಿ ಬಂದಾಗೆ ಹೊರಗಡೆ ಇರೋ ಇನ್ಫೆಕ್ಷನ್ ನ ಮುಟ್ಟಿದ್ರನ್ನ ನೀವು ಮುಟ್ಕೋಬೇಡಿ, ಅದಕ್ಕೋಸ್ಕರ ಕೈ ತೊಳ್ಕೊಳ್ಳಿ. ಅಥವಾ ಹೊರಗಡೆ ಏನನ್ನ ಮುಟ್ಟಿ ಬಂದ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳನ್ನ ಎತ್ಕೊಳ್ಳೋದು ಅದು ಮಾಡಬೇಡಿ. ಇದು ಎರಡನೇ ಇಂಪಾರ್ಟೆಂಟ್. ಅದರ್ವೈಸ್ ಏನು ಇಲ್ಲಮ್ಮ, ತುಂಬಾ ಆತಂಕ ಪಡೋದು ಬೇಡ. ಅಂದ್ರೆ ಈಗ ನ್ಯೂ ಇಯರ್ ಇದೆ, ಎಲ್ಲರೂ ಕೂಡ ಸೇರ್ತಾರೆ, ಗುಂಪು ಆಗತ್ತೆ. ಸೊ ಈ ಸಂದರ್ಭದಲ್ಲಿ ಎಚ್ಚರಿಕೆ ಬೇಕೇ ಹೊರತು ಪ್ರತ್ಯೇಕ ಏನಾದ್ರೂ ಮಾರ್ಗಸೂಚಿ ಬೇಕು ಅಥವಾ ರೂಲ್ಸ್ ಬೇಕು ಅನ್ನೋದು ಇಲ್ವಾ, ಹೇಗೆ ಅಂತ? ಇಲ್ಲಮ್ಮ, ಈ 3 ರೂಲ್ಸ್ ಏನು ಸರ್ಕಾರ ಕೂಡ ಅದನ್ನೇ ಇನ್ಸಿಸ್ಟ್ ಮಾಡ್ತಾ ಇರೋದು. ದಯವಿಟ್ಟು ಮಾಸ್ಕ್ ಹಾಕೊಳ್ಳಿ. ಯಾಕಂದ್ರೆ ಮಾಸ್ಕ್ ಹಾಕೊಳ್ಳೋದೇನು ಕಷ್ಟ ಅಲ್ಲ. ಎಲ್ರು ತಮ್ಮ ಮಾಸ್ಕ್ ಇಲ್ದೇ ಹೊರಗಡೆ ಹೋಗ್ಬೇಡಿ, ಅದೊಂದು. ವಾಶ್ ಮಾಡೋದೊಂದು. ಅಂಡ್ ಅನ್ನೆಸರಿ ಗುಂಪು ಬೇಡ. ಏನೋ ನ್ಯೂ ಇಯರ್ ಡೇ ಒನ್ ಡೇ ಸೆಲೆಬ್ರೇಷನ್ ಇರುತ್ತೆ, ಯಂಗ್ಸ್ಟರ್ಸ್ ಎಲ್ಲ ಕಮರ್ಷಿಯಲ್ ಸ್ಟ್ರೀಟ್ MG ರೋಡ್ ನ ಸೇರ್ಕೋತಾರೆ. ಅವ್ರಿಗೊಂದು ಎಚ್ಚರಿಕೆ, ಹೆಚ್ಚು ಕಮ್ಮಿ ಆದ್ರೆ ನೀವೇ ಜವಾಬ್ದಾರ, ನಾವು ಜವಾಬ್ದಾರಲ್ಲ ಅಂತ ನಾವು ಸರ್ಕಾರ 3 ಜನ ಅವ್ರಿಗೆ ತಿಳಿಸ್ಬೋದು. ನಿಮ್ಮ ಆರೋಗ್ಯ ನಿಮ್ಮ ಕೈನಲ್ಲಿ, ನಾವು ಎಚ್ಚರಿಕೆ ಕೊಡ್ತಿರೋದು ನಿಮ್ಗೆ ಒಳ್ಳೇದಾಗ್ಲಿ ಅಂತ, ಎದುರಿಸೋದಿಕ್ಕಲ್ಲ ಅನ್ನೋ ಒಂದು ಸಂದೇಶ ಅವ್ರಿಗೆ ಹೋದ್ರೆ ಸಾಕಮ್ಮ. ಸರ್, ಈಗ ಎಚ್ಚರಿಕೆನ ವಹಿಸಲೇಬೇಕು ಅಂತ ಹೇಳಿದ್ರೆ ನಾವು ಕೊರೋನಾದಲ್ಲಿ ಆದಂತಹ ಅನಾಹುತಗಳನ್ನ ನಾವು ಕಣ್ಮುಂದೆ ನೋಡಿದೀವಿ. ಸೊ ಹಾಗಾಗಿ ನಾವೇ ಎಚ್ಚರಿಕೆ ವಹಿಸಬೇಕಾಗತ್ತೆ ಇಲ್ಲಿ ಅಂತ ಹೇಳಿ. ಹೌದಮ್ಮ, ಅದು ಪ್ಯಾಂಡೆಮಿಕ್ ಕಾಯಿಲೆಮ್ಮ. ಆಕ್ಚುಲಿ ಕೋವಿಡ್ ಏನ್ ನೋಡಿದ್ವಲ್ಲ ನಾವು, 50 ವರ್ಷಕ್ಕೆ ಬರೋ ಅಂತ ಒಂದು ಪ್ಯಾಂಡೆಮಿಕ್ ಕಾಯಿಲೆ ಒಂದು ಕಡೆ ಶುರುವಾಗಿ ಇಡೀ ಪ್ರಪಂಚಕ್ಕೆ ಹರಡದಂತ. ಬಟ್ ಈ ತಳಿ ಇದೆಯಲ್ಲಮ್ಮ JN.1, ಇದು ಅದರ ಸಬ್ ವೇರಿಯಂಟ್ ಅಮ್ಮ ಇದು. ಹಂಗಾಗಿ ಅಷ್ಟು ವಿರುಲೆಂಟ್ ಇಲ್ಲ. ನಾವು ವೈರಸ್ ಕಾಯಿಲೆ ಒಳಗೆ ವಿರುಲೆನ್ಸ್ ಅಂತೀವಿ.
ಕೆಲವು ವೈರಸ್ಗಳು ಬಹಳ ವಿರುಲೆಂಟ್ ಇರ್ತವೆ, ಬಹಳ ಬೇಗ ಲಂಗ್ಸ್ ಹೋಗುತ್ತೆ. ಈ ವೈರಸ್ ಹಂಗಲ್ಲಮ್ಮ, ಇದು ನೆಗಡಿ, ಕೆಮ್ಮು, ಜ್ವರ ಸಿಂಪಲ್ ಆಗಿ ಅದನ್ನು ಅವಾಯ್ಡ್ ಮಾಡ್ಬೇಕು ಅಂದ್ರೆ ಎಚ್ಚರಿಕೆ ವಹಿಸಲೇಬೇಕಮ್ಮ. ಡಾಕ್ಟರ್, ನಂಗೊಂದು ಪ್ರಶ್ನೆ ಇಲ್ಲಿ. ಈಗ ಕಳೆದ 1.5 ತಿಂಗಳಲ್ಲಿ ನಾವು ನೋಡ್ತಿದ್ವಿ, ಯಾರಿಗ್ ನೋಡಿದ್ರು ಕೆಮ್ಮು, ಜ್ವರ, ಶೀತ ಇದೇ ಕಾಣಿಸ್ತಾ ಇದೆ ಎಲ್ಲರಲ್ಲೂ ಕೂಡ. ವೃದ್ಧರಿಂದ ಹಿಡಿದು ಎಲ್ಲರೂ ಕೂಡ ನನಗೆ ಕೆಮ್ಮು ಅಂತ ಹೇಳ್ತಿದ್ದಾರೆ, ಜ್ವರ ಅಂತ ಹೇಳ್ತಾನೆ ಇರ್ತಾರೆ. ಸೊ ಇದನ್ನ ಈಗ ಒಂದ್ ವೇಳೆ ಟೆಸ್ಟ್ ಮಾಡಿಸಿದ್ರೆ ಇದು ಆಗುವಂತಹ ಚಾನ್ಸಸ್ ಇದೆಯಾ, ಹೇಗೆ ಅಂತ ಹೇಳಿ? ಇವನ್ನೆಲ್ಲ ನಾವು ILI ಅಂತೀವಿ, ಇನ್ಫ್ಲೂಯೆನ್ಸಾ ಲೈಕ್ ಇನ್ಫೆಕ್ಷನ್ಸ್. ಇದು ಬರೀ ಒಂದು JN.1 ಅಲ್ಲ, ಇಂಥವು ಅನೇಕ ವೈರಸ್ಗಳು ಇದಾವೆ ಅಟ್ಮಾಸ್ಫಿಯರ್ ನಲ್ಲಿ. ಅದಕ್ಕೆ ಆ ಗ್ರೂಪ್ ಆಫ್ ವೈರಸ್ ನಾವು ಇನ್ಫ್ಲೂಯೆನ್ಸಾ ಲೈಕ್ ಇನ್ಫೆಕ್ಷನ್ ಅಂತೀವಿ. ಹಳೆ ಕಾಲದಾಗೆಲ್ಲ ಗೊಣೆ ಸುರಿತದ್ ಬಿಡು, 1 ವಾರಕ್ಕೆ ವಾಸಿ ಆಗತ್ತೆ ಅನ್ನೋರು. ಆಕ್ಚುಲಿ ಅದು ಹಂಗೇನಮ್ಮ. ಈ ವೈರಸ್ಗಳೆಲ್ಲ ವೆರಿ ಸಿಂಪಲ್. ಅವಕ್ಕೆ 1 ವಾರ 10 ದಿನ ಜೀವನ. ಅಂದ್ರೆ ಅವು ವೈರಸ್ಗಳು ಮನುಷ್ಯನ ಸೆಲ್ಲು ಅಥವಾ ಪ್ರಾಣಿ ಸೆಲ್ಲು ಅಥವಾ ಬರ್ಡ್ ಸೆಲ್ ಇಲ್ದಿರ ಬದುಕಲಿಕ್ಕೆ ಆಗೋದಿಲ್ಲ ಅವು. ಅದಕ್ಕೋಸ್ಕರ ಅವಕ್ಕೆ ಇದೊಂದು ಸೀಸನ್ ಮನುಷ್ಯನಿಗೆ ಬರ್ತವೆ, ಬಂದು ಹಂಗೆ ಹೊರಟೋಗ್ತಾವಮ್ಮ. ಏನಂದ್ರೆ ತುಂಬಾ ನೆಗ್ಲೆಕ್ಟ್ ಮಾಡೋದು ಬೇಡ. ಅಟ್ ದ ಸೇಮ್ ಟೈಮ್ ತುಂಬಾ ಎದುರುಗಳು. ಇವತ್ತು ನೋಡಿಮ್ಮ, ನಾನ್ ಕಮ್ಯುನಿಕಬಲ್ ಡಿಸೀಸ್ ಲೈಕ್ ಕ್ಯಾನ್ಸರ್, ಹಾರ್ಟ್ ಅಟ್ಯಾಕ್, ಅದರಲ್ಲಿ ಸಾಕಷ್ಟು ಡೆತ್ಸ್ ಆಗ್ತವೆ. ಅಂತದ್ರೊಳಗೆ ನಾವು ಇದು ಯಾವ್ದೋ ಒಂದು 58 ಜನಕ್ಕೆ ಬಂತು, 100 ಜನಕ್ಕೆ ಬಂತು ಅಂತ ಎದುರ್ಕೊಳ್ಳೋದು ಬೇಡ. ಏನಂದ್ರೆ ಇದು ಪ್ರಿವೆಂಟಬಲ್ ಡಿಸೀಸ್. ಅವೆಲ್ಲ ಪ್ರಿವೆಂಟಬಲ್ ಅಂದ್ರೆ ಅದು ಅವರವರ ಇಂಡಿವಿಜುವಲ್ ಇದು. ಬಟ್ ಇದನ್ನ ಇಡೀ ಸಮಾಜಕ್ಕೆ ಒಬ್ಬರಿಂದ ಒಬ್ಬರಿಗೆ ಹರಡೋದ್ರಿಂದ ಜನಗಳು ಎಚ್ಚರ ವಹಿಸಿದ್ರೆ ಆತಂಕ ಬೇಡ. ಬಟ್ ಡೆಫಿನೆಟ್ಲಿ ಇನ್ನೊಂದು ಕೋವಿಡ್ ಬರೋದಿಲ್ಲಮ್ಮ. ಅದು 50 ವರ್ಷಕ್ಕೊಂದ್ಸರಿ ಬರುವಂತ ಪ್ಯಾಂಡಮಿಕ್ ಕಾಯಿಲೆ. ಇದು ಪ್ಯಾಂಡಮಿಕ್ ಅಲ್ಲಮ್ಮ, ಇದು 4ನೇ ಅಲೆ ಅಂತೂ ಅಲ್ವೇ ಅಲ್ಲ. ನೆಗ್ಲೆಕ್ಟ್, ನಾವೀಗ ಹಿಂಗೆ ಹೇಳ್ತೀವಿ ಅಂತ ಹೇಳಿ ನೆಗ್ಲೆಕ್ಟ್ ಮಾಡೋದು ಬೇಡ. ಜನ ಎಚ್ಚರಿಕೆ ವಹಿಸಿ ಅಂತ ನಾವು ಹೇಳ್ಬೋದು ಡಾಕ್ಟರ್. 100% ಒಳ್ಳೆ ಟ್ರೈ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.